ತಾಣ ಜನತಾ ತೀರ್ಪು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಜನತೆಯ ತೀರ್ಪು ಇನ್ನೇನು ಬಹುತೇಕ ನಿಚ್ಚಳ ಆಗ್ತಾ ಇದೆ. 5 ರಾಜ್ಯಗಳ ಫಲಿತಾಂಶ ಹೊರಬೀಳೋದಕ್ಕೆ ಆರಂಭ ಆಗಿದೆ. ಹಾಗೆ ನಮ್ಮ ರಾಜ್ಯದಲ್ಲಿ ನಡೆದ 3 ಕ್ಷೇತ್ರಗಳ ಉಪಚುನಾವಣೆಯ ಫಲಿತಾಂಶ ಕೂಡ ನಿಚ್ಚಳವಾಗ್ತಾ ಹೋಗ್ತಾ ಇದೆ. ಇನ್ನು ಕಡೆ ಈಗಾಗಲೇ 3 ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಚನ್ನಪಟ್ಟಣದಲ್ಲಿ ಇನ್ನೂ 18 ಸುತ್ತಿನಲ್ಲಿ ಇನ್ನೂ 12 ಸುತ್ತುಗಳ ಮತ ಎಣಿಕೆ ಕಾರ್ಯ ಬಾಕಿ ಇದೆ. 6 ಸುತ್ತಿನ ಮತ ಎಣಿಕೆಯ ನಂತರ ಬಿಜೆಪಿ ಅಭ್ಯರ್ಥಿ ಮುನ್ನಡೆ ಕಾಯ್ದುಕೊಂಡಿದ್ದಾರೆ. ಆದರೆ ಜಗಳೂರು ಮತ್ತು ಬಂಗಾರಪೇಟೆಯಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಸ್ಪಷ್ಟ ಮುನ್ನಡೆಯನ್ನು ಸಾಧಿಸ್ತಾ ಇದ್ದಾರೆ. ಇನ್ನು 5 ರಾಜ್ಯಗಳನ್ನು ಗಮನಿಸ್ತಾ ಮೊದಲಿಗೆ ತಮಿಳುನಾಡನ್ನ ಗಮನಿಸೋಣ. ತಮಿಳುನಾಡು ರಾಜ್ಯದಲ್ಲಿ ಎಐಡಿಎಂಕೆ ಸ್ಪಷ್ಟ ಮುನ್ನಡೆಯನ್ನು ದಾಖಲಿಸ್ತಾ ಇದೆ. ಕರುಣಾನಿಧಿ ರಾಜ್ಯದ ಮುಖ್ಯಮಂತ್ರಿ ಕರುಣಾನಿಧಿ ಅಲ್ಪ ಹಿನ್ನಡೆಯನ್ನು ದಾಖಲಿಸಿದ್ದಾರೆ. ಆದರೆ C4 ಸುವರ್ಣ ನ್ಯೂಸ್ ಕನ್ನಡಪ್ರಭ ನಡೆಸಿದ ಸಮೀಕ್ಷೆಯಲ್ಲೂ ಕೂಡ ನಾವು DMKಗೆ 102ರಿಂದ 117 ಸ್ಥಾನಗಳನ್ನು ಹೇಳಿದ್ವಿ. ಅಣ್ಣಾ DMK 117ರಿಂದ 132 ಸ್ಥಾನಗಳನ್ನು ಹೇಳಿದ್ವಿ. ಆದರೆ ಈಗಾಗಲೇ ಮುನ್ನಡೆಯಲ್ಲಿ AIDMK 151 ಪಡೆದರೆ DMK ಕೇವಲ 47ರಲ್ಲಿ ಹಿನ್ನಡೆಯನ್ನು ಅನುಭವಿಸಿದೆ. ಇನ್ನು ಪಶ್ಚಿಮ ಬಂಗಾಳದ್ದು ಕೂಡ C4 ಕನ್ನಡಪ್ರಭ ಸುವರ್ಣ ನ್ಯೂಸ್ ನಡೆಸಿದ ಸಮೀಕ್ಷೆಯಲ್ಲಿ ನಾವು ಎಡರಂಗಕ್ಕೆ 73ರಿಂದ 88, ತೃಣಮೂಲ ಕಾಂಗ್ರೆಸ್ 203ರಿಂದ 218 ಹೇಳಿದ್ವಿ. ತೃಣಮೂಲ ಕಾಂಗ್ರೆಸ್ 200, ಎಡಪಕ್ಷಗಳು 68 ಸ್ಥಾನಕ್ಕೆ ಇನ್ನು ಸೀಮಿತವಾಗಿದೆ. ಇನ್ನು ಅಸ್ಸಾಂನಲ್ಲಿ ಕಾಂಗ್ರೆಸ್ ಪಕ್ಷ ನಿರೀಕ್ಷಿತ 40ರಿಂದ 45ರಿಂದ 50, ಜೊತೆಗೆ AGP 29ರಿಂದ 34 ಸ್ಥಾನಗಳನ್ನು ಸುವರ್ಣ ನ್ಯೂಸ್ C4 ಕನ್ನಡಪ್ರಭ ಸಮೀಕ್ಷೆಯಲ್ಲಿ ನಾವು ಹೇಳಿದ್ವಿ. ಈಗಾಗಲೇ ಅಲ್ಲಿಯ ಫಲಿತಾಂಶವನ್ನು ಕೂಡ ಗಮನಿಸ್ತಾ ಇದ್ರಿ. ಅಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊತಾ ಇದೆ. ನಮ್ಮ ಸಮೀಕ್ಷೆಯಲ್ಲೂ ಕೂಡ ಕಾಂಗ್ರೆಸ್ 45ರಿಂದ 50 ಸ್ಥಾನಗಳನ್ನು ಪಡಿಬೋದು ಅನ್ನೋದಿದ್ರು. ಈಗ ಕಾಂಗ್ರೆಸ್ 57 ಸ್ಥಾನಗಳನ್ನು ಪಡ್ಕೊಳ್ಳುವತ್ತ ಮುನ್ನಡೆಯನ್ನು ದಾಖಲಿಸ್ತಾ ಇದೆ. ಪಶ್ಚಿಮ ಬಂಗಾಳ ಮತ್ತು ಕೇರಳ, ಅಸ್ಸಾಂ ಮತ್ತು ಈ ಎಲ್ಲ ರಾಜ್ಯಗಳ ವಿಧಾನಸಭೆ ಚುನಾವಣೆಯನ್ನು ಗಮನಿಸ್ತಾ ಇದ್ದರೆ ಯಾವ್ಯಾವ ಕ್ಷೇತ್ರಗಳ ಯಾವ್ಯಾವ ರಾಜ್ಯಗಳಲ್ಲಿ ಯಾವ್ಯಾವ ಪಕ್ಷಗಳು ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಅನ್ನೋದು ಬಹುತೇಕ ಮುಂದಿನ ಯಾವ ಪಕ್ಷ ಅಧಿಕಾರವನ್ನು ಸ್ಥಾಪಿಸಬಹುದು ಅನ್ನುವ ಮುನ್ಸೂಚನೆ ಈಗಾಗಲೇ ಸಿಗ್ತಾ ಇದೆ. ಇನ್ನು ರಾಜ್ಯದ್ದು ಸ್ಪಷ್ಟವಾಗೋದಕ್ಕೆ ಇನ್ನೂ ಬಹುಶಃ ಇನ್ನೊಂದು ಗಂಟೆ ಸಮಯ ಅಗತ್ಯ ಇದೆ. ಇನ್ನು ಆಂಧ್ರ ಪ್ರದೇಶದಲ್ಲಿ ನಡೆದ ಪುಲಿವೆಂದಲ ಮತ್ತು ಕಡಪ ಲೋಕಸಭಾ ಕ್ಷೇತ್ರಕ್ಕೆ ನಡೆದ ಉಪಚುನಾವಣೆ, ಪುಲಿವೆಂದಲ ಕ್ಷೇತ್ರಕ್ಕೆ ವಿಧಾನಸಭಾ ಕ್ಷೇತ್ರಕ್ಕೆ ನಡೆದ ಚುನಾವಣೆಯಲ್ಲಿ YSR ರಾಜಶೇಖರ ರೆಡ್ಡಿ ಅವರ ಪುತ್ರ ಲೋಕಸಭಾ ಕ್ಷೇತ್ರದಲ್ಲೂ, YSR ಅವರ ಪತ್ನಿ ವಿಜಯಲಕ್ಷ್ಮಿ ಪುಲಿವೆಂದಲ ವಿಧಾನಸಭಾ ಕ್ಷೇತ್ರದಲ್ಲೂ ಸ್ಪಷ್ಟ ಮುನ್ನಡೆಯನ್ನು ದಾಖಲಿಸಿಕೊಂಡಿದ್ದಾರೆ. ಬಹುತೇಕ ಇಬ್ಬರು ಕೂಡ ವಿಜಯದತ್ತ ಮುನ್ನಡೆಯನ್ನು ಸಾಧಿಸಿದ್ದಾರೆ. ಇನ್ನು ತಿರುವಾರೂರಿನಲ್ಲಿ ಈಗ ಬಂದ ಮಾಹಿತಿಯ ಪ್ರಕಾರ ಕರುಣಾನಿಧಿ ಹಿನ್ನಡೆಯನ್ನು ಸಾಧಿಸಿದ್ದಾರೆ. ತಿರುವಾರೂರಿನಲ್ಲಿ ಒಟ್ಟಾರೆ ಇಡೀ ಪಕ್ಷವೇ ಅಲ್ಲಿ ಹಿನ್ನಡೆಯನ್ನು ಅನುಭವಿಸ್ತಾ ಇದೆ. ಇನ್ನು ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಅತಿಥಿಗಳಿದ್ದಾರೆ. ಐನೂರು ಮಂಜುನಾಥ್ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. 3 ಕ್ಷೇತ್ರಗಳ BJP ಮುನ್ನಡೆ ಬಹುಶಃ ಅವರಿಗೆ ಸಂತಸ ತಂದಿದೆ. ಐನೂರು ಇಲ್ಲಿವರೆಗೆ ಇನ್ನೂ ಸ್ಪಷ್ಟತೆ ಆಗಿಲ್ಲ. ಒಂದು ಅರ್ಧಕ್ಕಿಂತ ಹೆಚ್ಚು ಮತ ಎಣಿಕೆಗಳ ನಂತರ ಈ ಸ್ಪಷ್ಟತೆ ನಮಗೆ ಗಮನವಾಗ್ತಾ ಇದೆ. 3 ಕಡೆ BJP ಮುನ್ನಡೆ ಸಾಧಿಸ್ತಾ ಇದೆ. ತಾವೇನು ಹೇಳಕ್ಕೆ ಬಯಸ್ತೀರಿ? ಖಚಿತವಾಗಿ 3 ಸ್ಥಾನಗಳನ್ನು ಗೆಲ್ತಾರೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಯಾಕಂದರೆ ಅಲ್ಲಿ ಚುನಾವಣೆ ಮುಂಚಿತವಾಗಿ ಕೂಡ ಅದೇ ರೀತಿ ನಾವು ಭಾಸ ಆಗಿತ್ತು ನಮ್ಮೆಲ್ಲ ನಾಯಕರುಗಳಿಗೆ. ನಾವು ಗೆಲ್ಲುವ ಸಾಧ್ಯತೆಗಳಿದ್ದಾವೆ, ಗೆಲ್ತೇವೆ ಅಂತಕ್ಕಂಥ ವಿಶ್ವಾಸ ಇತ್ತು. ಈಗಿರ್ತಕ್ಕಂಥ ಟ್ರೆಂಡ್ ಬಿಗಿನಿಂಗಿಂದನೂ ಆ ಥರ ಲೀಡನ್ನು ಕಾಯ್ಕೊಂಡು ಬರ್ತಾ ಇರೋದ್ರಿಂದ 3 ಸ್ಥಾನಗಳಲ್ಲೂ ಕೂಡ ಖಚಿತವಾಗಿ ನಾವು ಸ್ಥಾನವನ್ನು ಪಡಿತೇವೆ. ಸುದರ್ಶನ್ ಜಿ, ಹಿನ್ನಡೆಗೆ ಏನು ಕಾರಣ? ಹಿನ್ನಡೆಗೆ ಅನೇಕ ಕಾರಣಗಳಿದ್ದಾವೆ. ಅಲ್ಲ, ಯಾಕೆಂದರೆ ಕಳೆದ 18 ವಿಧಾನಸಭೆಯ ಉಪಚುನಾವಣೆಗಳಲ್ಲೂ ಕೂಡ ಕಾಂಗ್ರೆಸ್ ಗೆದ್ದಿದ್ದು ಒಂದೇ, 17ರಲ್ಲೂ ಸೋಲನ್ನು ಅನುಭವಿಸಿದ್ರಿ. ಈ ಬಾರಿ ಇಡೀ ರಾಜ್ಯ ಸರ್ಕಾರದ ವಿರುದ್ಧ JDS ಕಾಂಗ್ರೆಸ್ ಒಂದಾಗಿ ಅಲ್ಲದೇ ಇದ್ದರೂ ಕೂಡ ಗದಾಪ್ರಹಾರಗಳನ್ನು ಮಾಡಿದ್ರಿ. ಭ್ರಷ್ಟಾಚಾರ, ಆಪರೇಷನ್ ಕಮಲದ ವಿಚಾರ ಎಲ್ಲವೂ ಕೂಡ. ಆದರೂ ಉಪಚುನಾವಣೆಯಲ್ಲಿ ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ಗೆ ಮುನ್ನಡೆ ಕಾಯ್ದುಕೊಳ್ಳೋದಕ್ಕೆ ಅಥವಾ ಈ ಸೀಟನ್ನು ಗೆಲ್ತೀವಿ ಅಂತ ಕಾನ್ಫಿಡೆಂಟ್ ಆಗಿ ಹೇಳೋದಕ್ಕೆ ಶಕ್ತಿ ಯಾಕೆ ಉಳ್ಕೊಂಡಿಲ್ಲ? ಇನ್ನು ರಾಜ್ಯದಲ್ಲಿ ನಡೆದಂಥ ಅನೇಕ ಉಪಚುನಾವಣೆಗಳಲ್ಲಿ ನಮಗೆ ಹಿನ್ನಡೆ ಆಗಿದೆ ಅನ್ನುವಂಥದ್ದು ನಿಜ, ಇಲ್ಲ ಅಂತಲ್ಲ. ಮತ್ತು ಈಗ ನಡೀತಾ ಇರ್ತಕ್ಕಂಥ ಉಪಚುನಾವಣೆಗಳ ಫಲಿತಾಂಶ ಕೂಡ ಈಗಾಗಲೇ ಹೊರ ಬರ್ತಾ ಇದ್ದಾವೆ. ಇನ್ನು ಅಂತಿಮವಾದಂಥ ಫಲಿತಾಂಶ ಬರಬೇಕಾಗಿದೆ. ಇಷ್ಟಾದರೂ ಕೂಡ ನಾವು ಮತದಾರರ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕೂಡ ನಾವು ಗೌರವಿಸಬೇಕಾಗತ್ತೆ. ಆದರೆ ಇವತ್ತು ಚುನಾವಣಾ ಪದ್ಧತಿ ಹೇಗೆ ನಡೀತಾ ಇದೆ ಕರ್ನಾಟಕದಲ್ಲಿ ಅನ್ನುವಂಥದ್ದು ಕೂಡ ಭಾಳ ಮುಖ್ಯ ಆಗುತ್ತೆ. ಇದನ್ನು ಕೂಡ ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಮತ್ತು ಕಾಂಗ್ರೆಸ್ ಪಕ್ಷದ ಪ್ರಯತ್ನಗಳು ಕೂಡ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಇನ್ನೂ ಹೆಚ್ಚು ದೀರ್ಘಕಾಲದ ಹೋರಾಟವನ್ನು ಕೂಡ ಮಾಡಬೇಕು ಅಂತ ಹೇಳ್ತಕ್ಕಂಥ ಸಂದೇಶವನ್ನು ಕೂಡ ಇವತ್ತು ಮತದಾರರು ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ಕೂಡ ನಾವು ಗಮನ ಹರಿಸಬೇಕಾಗುತ್ತೆ. ಹೀಗಾಗಿ ನಾವು ನಮ್ಮ ಜವಾಬ್ದಾರಿಯಿಂದ ಹಿಂದಕ್ಕೆ ಹೋಗ್ತಕ್ಕಂಥ ಪ್ರಶ್ನೆ ಇಲ್ಲ. ಆದರೆ ಹಗರಣಗಳಿದ್ದಾವಲ್ಲ, ಹಗರಣಗಳನ್ನು ಕೂಡ ಅದು ಕೂಡ ಸತ್ಯ ಇದೆ.
ಹಗರಣಗಳು ಇಲ್ಲವೇ ಇಲ್ಲ, ಭ್ರಷ್ಟಾಚಾರದ ಹಗರಣಗಳೆಲ್ಲ ಕೂಡ ಚುನಾವಣೆ ಫಲಿತಾಂಶದಿಂದ ಯಾವುದು ಹಗರಣಗಳು ನಡೆದೇ ಇಲ್ಲ ಅಂತ ಹೇಳ್ತಕ್ಕಂಥ ಅಭಿಪ್ರಾಯಗಳಿದ್ದಾವಲ್ಲ, ಅದು ಕೂಡ ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು. ಅದು ತಮ್ಮ ಹಗರಣಗಳನ್ನು ಮುಚ್ಚಿ ಹಾಕ್ಕೊಡ್ಲಿಕ್ಕೆ ಹೇಳ್ತಕ್ಕಂಥ ಮಾತುಗಳು ಕೂಡ ಆಗ್ತವೆ. ಅದರಿಂದ ಇದ್ರ ಬಗ್ಗೆನೂ ಕೂಡ ದೀರ್ಘವಾದಂಥ ಇದನ್ನು ಇನ್ನೂ ಕೂಡ ಜನರಿಗೆ ಮನವರಿಕೆ ಮಾಡುವಂಥದ್ರಲ್ಲಿ ನಾವು ನಮ್ಮ ಪ್ರಯತ್ನಗಳನ್ನು ಇನ್ನೂ ಕೂಡ ಹೆಚ್ಚು ಮುಂದುವರಿಸ್ಕೊಂಡು ಹೋಗಬೇಕು ಅಂತಕ್ಕಂಥದ್ದು ಕೂಡ ಸ್ಪಷ್ಟ ಇದೆ. ಓಕೆ, ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ BJP ಅಭ್ಯರ್ಥಿ ಈಗಾಗಲೇ ಬಹುತೇಕ ಗೆಲುವಿನ ಸಮೀಪಕ್ಕೆ ಬಂದು ತಲುಪಿದ್ದಾರೆ. ಅವರ ಜಯ ಬಹುತೇಕ ನಿಚ್ಚಳವಾಗಿದೆ. ನಾರಾಯಣ ಸ್ವಾಮಿಯ ಗೆಲುವು. BJP 3 ಉಪಚುನಾವಣೆಗಳಲ್ಲಿ ಮೊದಲ ಸ್ಥಾನವನ್ನು BJP ಗಳಿಸ್ಕೋತಾ ಇದೆ. ಅದು ಬಂಗಾರಪೇಟೆಯಲ್ಲಿ ನಾರಾಯಣ ಸ್ವಾಮಿ ಅವರು ಇಲ್ಲಿ ಗೆಲುವನ್ನು ಸಾಧಿಸ್ತಾ ಇದ್ದಾರೆ. ಈಗಾಗಲೇ 14 ಸುತ್ತಿನ ಮತ ಎಣಿಕೆ ಕಾರ್ಯ ಮುಕ್ತಾಯ ಕಂಡಿದೆ. ಈ 14 ಸುತ್ತಿನ ಮತ ಎಣಿಕೆ ಕಾರ್ಯ ಪೂರ್ಣಗೊಂಡ ನಂತರ ನಾರಾಯಣ ಸ್ವಾಮಿ ನಿಚ್ಚಳ ಗೆಲುವಿನತ್ತ ಮುನ್ನಡೆ ಸಾಧಿಸಿದ್ದಾರೆ. ನಾರಾಯಣ ಸ್ವಾಮಿ ಈಗಾಗಲೇ 2478 ಮತಗಳನ್ನು ಮುನ್ನಡೆ ಸಾಧಿಸಿದ್ದಾರೆ. ಈಗ ಮಾಹಿತಿ ಬಂದ ಪ್ರಕಾರ ನಾರಾಯಣ ಸ್ವಾಮಿ ಅವರು ಗೆಲುವನ್ನು ದಾಖಲಿಸಿದ್ದಾರೆ. ನಾವು ಇನ್ನೊಂದು ಗಮನಿಸ್ತಾ ಇದ್ದರೆ, ನಾರಾಯಣ ಸ್ವಾಮಿ ಬೆಳಗ್ಗೆ ಅಷ್ಟೇ ತಮ್ಮ ಪೂಜೆ ಪುನಸ್ಕಾರವನ್ನು ಮುಗಿಸಿ ಮತ ಎಣಿಕೆ ಕೇಂದ್ರಕ್ಕೆ ತೆರಳಿದರು. ಅವರು ಕಳೆದ ಬಾರಿ ಕಾಂಗ್ರೆಸ್ನಿಂದ ಗೆದ್ದಿದ್ದರು. ಕಾಂಗ್ರೆಸ್ಗೆ ರಾಜೀನಾಮೆ ನೀಡಿ ಅವರು BJP ಪಕ್ಷವನ್ನು ಅಪ್ಪಿಕೊಂಡಿದ್ದರು. BJP ಪಕ್ಷದಲ್ಲಿ ಮತ್ತೊಮ್ಮೆ ತಮ್ಮ ಅದೃಷ್ಟ ಪರೀಕ್ಷೆಗಿಳಿದ ನಾರಾಯಣ ಸ್ವಾಮಿ ಬಂಗಾರಪೇಟೆಯಿಂದ BJP ಅಭ್ಯರ್ಥಿಯಾಗಿ ಈ ಬಾರಿ ಗೆಲುವನ್ನು ದಾಖಲಿಸಿದ್ದಾರೆ. ಮೊದಲ ಗೆಲುವು ಉಪಚುನಾವಣೆಯಲ್ಲಿ BJPಯ ಪಾಲಾಗಿದೆ. ಅನೂರ್ ಮಂಜುನಾಥ್, ನಮಗೆ ಈ ಚುನಾವಣೆ ನಮ್ಮದಲ್ಲದ ನೆಲೆಗಟ್ಟಿನಲ್ಲಿ ಕೂಡ ನಾವು ಈ ಸರಿ ಗೆಲುವನ್ನು ಸಂಪಾದನೆ ಮಾಡಿದ್ದೇವೆ. ನಮ್ಮ ಸುದರ್ಶನ್ ಅವರು ಹೇಳಿದರು, ಜಯವನ್ನು ಒಪ್ಕೋಬೇಕು, ಆದರೆ ಭ್ರಷ್ಟಾಚಾರ ಆಗಿದೆ ಅನ್ನೋದು. ಅದು ಜನರ ಮನಸ್ಸು ಮೇಲೆ ಯಾಕೆ ಇವ್ರು ಹೇಳಿದ್ದು ಪರಿಣಾಮ ಬೀರಲಿಲ್ಲ ಅಂತಂದರೆ, ಆ ಥರ ಹೇಳುವವರ ನೈತಿಕತೆಯನ್ನು ಮೊದಲಿಂದ ನೋಡಿಕೊಂಡು ಬಂದುಬಿಟ್ಟಿದ್ದಾರೆ. ನಿಮ್ಮ ಜೊತೆ ಮಾತಾಡ್ತೀನಿ ಮಂಜುನಾಥ್. ಅದಕ್ಕೆ ಮೊದಲು ನಮ್ಮ ಪ್ರತಿನಿಧಿ ವಿಜಯಲಕ್ಷ್ಮಿ ನೇರವಾಗಿ ಬಂಗಾರಪೇಟೆಯಿಂದ ಸಂಪರ್ಕದಲ್ಲಿದ್ದಾರೆ. ವಿಜಯಲಕ್ಷ್ಮಿ, ಎಷ್ಟು ಮತಗಳ ಅಂತರದಿಂದ ಜಯಗಳಿಸಿದ್ರು? ಉಳಿದ ಅಭ್ಯರ್ಥಿಗಳು ಎಷ್ಟೆಷ್ಟು ಮತ ಪಡೆದಿದ್ದಾರೆ? ಈಗ ಬಿಜೆಪಿಯ ನಾರಾಯಣ ಸ್ವಾಮಿ ಅವರು 3194 ಮತಗಳ ಅಂತರದಿಂದ ಜಯಭೇರಿ ಗಳಿಸಿದ್ದಾರೆ. ಬಿಜೆಪಿಯ ನಾರಾಯಣ ಸ್ವಾಮಿ ಅವರು ಗಳಿಸಿದ ಒಟ್ಟು ಮತ 53,198. ಅಂದ್ರೆ ಇಲ್ಲಿ ಸ್ಪಷ್ಟ ಅಂತರವನ್ನ ಕಾಯ್ದುಕೊಂಡು ಬಂದ ನಾರಾಯಣ ಸ್ವಾಮಿ ಅವರು ಅದೇ ಅಂತರ ಅಂದ್ರೆ ಸುಮಾರು 3,194 ಅಂತರಗಳಿಂದ ಜಯವನ್ನ ಗಳಿಸಿದ್ದಾರೆ. ಉಳಿದ ಅಭ್ಯರ್ಥಿಗಳು ಎಷ್ಟು ಮತ ಬರ್ಸಿದ್ದಾರೆ ಮಾಹಿತಿ ಏನಾದರೂ ಇದೆಯಾ ವಿಜಯಲಕ್ಷ್ಮಿ? ಅಂದ್ರೆ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರುವಂತಹ KM ನಾರಾಯಣ ಸ್ವಾಮಿ ಅವರು 50,094 ಮತಗಳನ್ನ ಗಳಿಸಿದ್ದಾರೆ. ಇನ್ನು ಉಳಿದವರದ್ದು ಈಗಷ್ಟೇ ಅನೌನ್ಸ್ ಮಾಡ್ತಾ ಇದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಎಲ್ಲ ಸ್ಪಷ್ಟವಾದ ಮತಗಳ ಏನು ಗೊತ್ತಾಗುತ್ತೆ. ಆದ್ರೆ ಈಗ ತಿಳಿದಿರೋ ಅಂದ್ರೆ ಬಿಜೆಪಿಯ KM ನಾರಾಯಣ ಸ್ವಾಮಿ ಅವರು ಈ ಹಿಂದೆ ಕಾಂಗ್ರೆಸ್ ನಲ್ಲಿದ್ದವರು ಈಗ ಇದೇ ಕ್ಷೇತ್ರದಲ್ಲಿ 2ನೇ ಬಾರಿ ಮತ್ತೆ ಜಯಗಳಿಸಿದ್ದಾರೆ. ಓಕೆ, ಥ್ಯಾಂಕ್ ಯು ವಿಜಯಲಕ್ಷ್ಮಿ. ಒಟ್ಟು 53,198 ಮತಗಳನ್ನು ಪಡೆದರೆ ಬಂಗಾರಪೇಟೆಯಲ್ಲಿ ಮೊದಲ ಫಲಿತಾಂಶ ಪ್ರಕಟವಾಗಿದೆ. BJPಯ ಅಭ್ಯರ್ಥಿ ನಾರಾಯಣ ಸ್ವಾಮಿ ಇಲ್ಲಿ ಗೆಲುವನ್ನು ದಾಖಲಿಸಿದ್ದಾರೆ. ಸುಮಾರು 3,000ಕ್ಕೂ ಹೆಚ್ಚು ಮತಗಳ ಅಂತರದಲ್ಲಿ ಇಲ್ಲಿ BJPಯ ಅಭ್ಯರ್ಥಿ ನಾರಾಯಣ ಸ್ವಾಮಿ ಗೆಲುವನ್ನು ದಾಖಲಿಸಿದ್ದಾರೆ. 3,194 ಮತಗಳ ಅಂತರದಿಂದ ಅವರು ಕಾಂಗ್ರೆಸ್ ಅಭ್ಯರ್ಥಿಯನ್ನು ಇಲ್ಲಿ ಸೋಲಿಸಿದ್ದಾರೆ. ಕಳೆದ ಬಾರಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದ ನಾರಾಯಣ ಸ್ವಾಮಿ ಪಕ್ಷವನ್ನು ತೊರೆದು BJPಗೆ ಹೋಗಿದ್ದರು. BJPಯಿಂದ ಅವರು ಈ ಬಾರಿ ತಮ್ಮ ಅದೃಷ್ಟ ಪರೀಕ್ಷೆಗೆ ನಿಂತಿದ್ದರು. ನಾರಾಯಣ ಸ್ವಾಮಿ ಈ ಬಾರಿ 2ನೇ ಬಾರಿ ಬಂಗಾರಪೇಟೆ ಕ್ಷೇತ್ರದಿಂದ BJP ಅಭ್ಯರ್ಥಿಯಾಗಿ ಗೆಲುವನ್ನು ದಾಖಲಿಸಿದ್ದಾರೆ. ಇದ್ರ ಬಗ್ಗೆ ಮಂಜುನಾಥ್ ಮಾತಾಡ್ತಾ ಇದ್ರಿ. ನಾನು ಆಗಲೇ ಹೇಳ್ತಾ ಇದ್ದೆ, ನಾನು ಈ ಸೋಲು ಬಂದಾಗ ಅದ್ರ ಹಿಂದೆ ಯಾರಿಗೇ ಆಗಲಿ ಹತಾಶೆ ಇರುತ್ತೆ, ಅದಕ್ಕೆ ಒಂದು ಕವರನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಸೋಲನ್ನು ಒಪ್ಕೊಂಡಾಯಿತು, ಆದರೆ ಭ್ರಷ್ಟಾಚಾರ ಆಗಿದೆ, ಇದಾಗಿದೆ ಅಂತ ಹೇಳುವವ್ರನ್ನ ಯಾಕೆ ಜನ ನಂಬಲಿಲ್ಲ ಅನ್ನೋ ಪ್ರಶ್ನೆಗೂ ಉತ್ತರ ಈ ಚುನಾವಣೆಯಲ್ಲೇ ಸಿಕ್ಕಿದೆ. ಜನರ ವಿಶ್ವಾಸವನ್ನು ಕಳ್ಕೊಂಡಂಥವ್ರು ಯಾರ ಮೇಲೆ ಆಪಾದನೆ ಮಾಡ್ತಾರೋ ಅವರ ನೈತಿಕ ನೆಲೆಗಟ್ಟನ್ನು ಕೂಡ ಕಳೆದ 50 ವರ್ಷದಲ್ಲಿ ಜನ ನೋಡಿದ್ದಾರೆ. ಹಾಗಾಗಿ ಜನರ ನಂಬಿಕೆ ವಿಶ್ವಾಸವನ್ನು ಕಳ್ಕೊಂಡಂಥವರಿಗೆ ಯಾವ ಫಲಿತಾಂಶ ಸಿಗಬೇಕೋ ಆ ಫಲಿತಾಂಶ ಇಲ್ಲಿ ಸಿಕ್ಕಿದೆ. ಮತ್ತು ನಮಗೆ ಅತ್ಯಂತ ಸಂತೋಷ ಇದೆ. ಕೇವಲ ಒಂದು ಕ್ರಿಯಾತ್ಮಕವಾದಂಥ ವಿರೋಧ ಪಕ್ಷವಾಗಿ ಇವರು ಕೆಲಸವನ್ನು ಮಾಡದೆ ಕೇವಲ ಮಾಧ್ಯಮಗಳ ಮೂಲಕ ಹೋರಾಟವನ್ನು ಮಾಡಿದವರಿಗೆ ಅವರ ಬೇರುಗಳು ಆಳದಲ್ಲಿ ಇಳಿಯೋದಿಲ್ಲ ಅನ್ನೋದಕ್ಕೆ ಈ ಫಲಿತಾಂಶ ಸಾಕ್ಷಿ. ಇದು ಜನರ ಮಧ್ಯೆ ಹೋಗಲಿಲ್ಲ, ಮತ್ತೆಂತ ಜನ ಕೂಡ ಇವ್ರ ಜೊತೆಗಿಲ್ಲ. ಇವರು ಯಾವುದೇ ಹೋರಾಟಗಳನ್ನ ಗಮನಿಸಿದಾಗ ಜನನ ಕರ್ಕೊಂಡು ಹೋಗಿ ಹೋರಾಟ ಮಾಡ್ತಕ್ಕಂಥ ಆತ್ಮಶಕ್ತಿಯಾಗಲಿ ಅಥವಾ ವಿಶ್ವಾಸ ಆಗಲಿ ಕಂಡು ಬಂದಿಲ್ಲ. ಹಾಗಾಗಿ ಹತ್ತಿರ ಇರತಕ್ಕಂಥ ರಾಜ್ಯಪಾಲರ ಭವನಕ್ಕೆ ಒಂದ್ಸರಿ ಬಾಗಿಲು ತಟ್ಟಿ ಬಂದುಬಿಟ್ರೆ ಅದೊಂದು ಹೋರಾಟ ಅಂಥೇಳಿ ಪರಿಗಣಿಸಬಹುದು ಅನ್ನೋ ಒಂದು ಮನೋಭೂಮಿಕೆ. ವಿಷಯಗಳ ಆಧಾರದ ಮೇಲೆ ಹೋರಾಟಗಳನ್ನು ಮಾಡಲೇಬೇಕಾಗತ್ತೆ.
ಮಾಧ್ಯಮಗಳ ಮುಖಾಂತರ ಜನರಿಗೆ ತಿಳಿಸಬೇಕಾದಂಥದ್ದು ಪ್ರಜಾಪ್ರಭುತ್ವದಲ್ಲಿ ಅನಿವಾರ್ಯವಾದಂಥ ಮತ್ತು ಅಗತ್ಯವಾಗಿ ಕೈಗೊಳ್ಳಬೇಕಾಗಿರ್ತಕ್ಕಂಥ ಕ್ರಮ. ಬೀದಿಯ ಹೋರಾಟಗಳನ್ನು ಮಾಡಬೇಕಾಗತ್ತೆ, ಮಾಧ್ಯಮಗಳ ಮುಖಾಂತರ ಕೂಡ ಜನರಿಗೆ ಹೇಳಬೇಕಾಗತ್ತೆ. ಉಪಚುನಾವಣೆಯಲ್ಲಿ ಗೆಲ್ಲಲಿಕ್ಕೆ ಅನೇಕ ಕಾರಣಗಳಿದ್ದಾವೆ. ಒಂದು ಸಹಜವಾಗಿ ಎಲ್ಲೋ ಒಂದು ಕಡೆ ಮತದಾರರಿಗೂ ಕೂಡ ಇನ್ನು ಉಳಿದಿರ್ತಕ್ಕಂಥ ಒಂದು ವರ್ಷದಲ್ಲೋ 6 ತಿಂಗಳಲ್ಲೋ ಯಾಕಪ್ಪ ಒಂದು ಸರ್ಕಾರದ ಪರವಾದಂಥ ಒಬ್ಬ ಅಭ್ಯರ್ಥಿನ ಆಯ್ಕೆ ಮಾಡ್ಕೊಳ್ಳೋಣ ಅಂತಕ್ಕಂಥದ್ದು ಇರ್ಬೋದು. ಆದರೆ ಜನರ ಪ್ರತಿಕ್ರಿಯೆ ಯಾವಾಗಲೂ ಕೂಡ ಈ ಒಂದು ಬೈ ಎಲೆಕ್ಷನ್ಸಲ್ಲಿ ನಾವು ಕಾಣೋದಕ್ಕಾಗೋದಿಲ್ಲ. ಜನರಲ್ ಎಲೆಕ್ಷನಲ್ಲಿ ಸ್ಪಷ್ಟವಾದಂಥ ನಿಲುವನ್ನು ಮತದಾರರು ತೆಗೆದುಕೊಂಡು ಬಂದಿರುವಂಥದ್ದನ್ನು ನಾವು ನಿರಂತರವಾಗಿ ನಾವು ನೋಡ್ಕೊಂಡು ಬಂದಿದ್ದೇವೆ. ಈ ಉಪಚುನಾವಣೆಗಳನ್ನು ಹೇಗೆ ಇವರು ಗೆಲ್ತಾ ಬಂದಿದ್ದಾರೆ ಅನ್ನೋದು ನಮಗೆ ಗೊತ್ತಿದೆ. ಆದರೆ ನಾನು ಮತದಾರರಿಗೆ ಅವಹೇಳನ ಮಾಡಲಿಕ್ಕೆ ಹೋಗೋದಿಲ್ಲ. ನಾನು ಹೇಗೋ ಮಾಡಿ ಇವರ ಅಧಿಕಾರದ ದುರುಪಯೋಗದ ಮಾತುಗಳನ್ನು ಅವ್ರ ಮೇಲೆ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಆದರೆ ಮತದಾರರಿಗೆ ಎಲ್ಲ ಕಾಲಕ್ಕೂ ಕೂಡ ಮರಳು ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಎಲ್ಲೋ ಒಂದು ಸಂದರ್ಭದಲ್ಲಿ ಅಂತ್ಯವನ್ನು ಹೇಳಲೇಬೇಕಾಗತ್ತೆ. ಆ ಸಂದರ್ಭ ಬರುತ್ತೆ. ಆದರೆ ನಾವು ನಮ್ಮ ಜವಾಬ್ದಾರಿಯಿಂದ ಹಿಂದಕ್ಕೆ ಹೋಗ್ತಕ್ಕಂಥ ಪ್ರಶ್ನೆ ಇಲ್ಲ. ನಮ್ಮ ಲೋಪದೋಷಗಳನ್ನು ಕೂಡ ನಾವು ಸರಿಪಡಿಸ್ಕೊಳ್ಬೇಕಾಗತ್ತೆ. ಮತ್ತಷ್ಟು ಕೂಡ ಆತ್ಮಾವಲೋಕನವನ್ನು ಕೂಡ ಮಾಡ್ಕೊಳ್ಬೇಕಾಗತ್ತೆ. ಯಾವ ಹಂತದಲ್ಲಿ ನಮ್ಮ ಪ್ರಯತ್ನಗಳು ಸಾಕಾಗ್ತಾ ಇಲ್ಲ, ಪರಿಣಾಮಕಾರಿಯಾಗಿ ಆಗ್ತಾ ಇಲ್ಲ ಅನ್ನೋಂಥದ್ದನ್ನು ಕೂಡ ನಾವು ಖಂಡಿತವಾಗ್ಲೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅದರ ಅರ್ಥ BJP ಸರ್ಕಾರದಲ್ಲಿ ವೈಫಲ್ಯಗಳೇ ನಡೆದೇ ಇಲ್ಲ. ಯಡಿಯೂರಪ್ಪನವರು ಮತ್ತು ಯಡಿಯೂರಪ್ಪನವ್ರ ಸಂಪುಟದಲ್ಲಿರ್ತಕ್ಕಂಥ ಅನೇಕ ಜನರು ಭ್ರಷ್ಟಾಚಾರದ ಹಗರಣಗಳಲ್ಲಿ ಭಾಗವಹಿಸಲೇ ಇಲ್ಲ ಅನ್ನುವಂಥದ್ದು ಕೂಡ ನೇರವಾಗಿ ಇವತ್ತು ಅದು ಕಾನೂನಿನ ಪ್ರಶ್ನೆಗಳು ಕೂಡ ಇದ್ದಾವೆ. ಅದರಲ್ಲಿ ಭ್ರಷ್ಟಾಚಾರನ ಎಷ್ಟು ಟ್ರಾನ್ಸ್ಪರೆಂಟ್ ಆಗಿ ಜನರ ಮುಂದೆ ಇವತ್ತು ಮಂಡಿಸಿದ್ದಾರೆ ಅಂತ ಹೇಳಿದ್ರೆ, ಇಡೀ ಭ್ರಷ್ಟತೆ ಇವತ್ತು ಸರ್ಕಾರದ ಅದು ದುರ್ನಾತ ಬಡಿತಾ ಇದೆ ಸರ್ಕಾರದ ಹಂತದಲ್ಲಿ. ಇಷ್ಟಾದರೂ ಕೂಡ ಕರ್ನಾಟಕದ ಜನರು ಸೂಕ್ಷ್ಮರಿದ್ದಾರೆ, ಖಂಡಿತವಾಗ್ಲೂ ಕೂಡ ಗಮನ ಹರಿಸ್ತಾರೆ. ಮುಂದಿನ ದಿವಸಗಳಲ್ಲಾದರೂ ಕೂಡ ಒಂದು ಪರಿವರ್ತನೆ ಬಗ್ಗೆ ಜನರು ಖಂಡಿತವಾಗ್ಲೂ ಕೂಡ ಗಮನ ಹರಿಸ್ತಾರೆ ಅಂತಕ್ಕಂಥ ವಿಶ್ವಾಸ ನಮ್ಮದಾಗಿದೆ. ಆ ವಿಶ್ವಾಸದಿಂದನೇ ನಾವು ಮುನ್ನಡೆಯನ್ನು ನಾವು ಹೋಗಬೇಕಾಗತ್ತೆ. ಅಕಸ್ಮಾತ್ ಯಾವ್ದಾರ 3ರಲ್ಲಿ 1 ಗೆದ್ದಿದ್ರು ಈ ಲಾಜಿಕೇ ಇರ್ತಿರಲಿಲ್ಲ ಇವ್ರ ಹತ್ರ. ಜನ ಪಾಠವನ್ನು ಕಲಿಸಿದ್ದಾರೆ, BJP ಸೋತಿದೆ, ಈ ಲಾಜಿಕ್ ಇದೆ ಅಲ್ಲ. ಇದು ಇವರು ಸೋಲು ಬಂದಾಗ ಏನು ಹೇಳಬೇಕು ಅದನ್ನು ಖಚಿತವಾಗಿ ಕರೆಕ್ಟಾಗಿ ಹೇಳ್ತಾರೆ. ಒಂದೇ ಒಂದು ಗೆದ್ದಿದ್ರು ಜನ BJPಯನ್ನು ತಿರಸ್ಕರಿಸಿದ್ದಾರೆ, ಜನ ಅವರ ವಿರುದ್ಧ ಮತ ಚಲಾಯಿಸಿದ್ದಾರೆ ಅಂತಕ್ಕಂಥ ಒಂದು ವಾದವನ್ನು ಮಂಡನೆ ಮಾಡ್ತಾಯಿದ್ರು. ಸುದರ್ಶನ್ ಅವರು ಹಿರಿಯ ನಾಯಕರು, ಭಾಳ ವರ್ಷ ಪಳಗಿರೋರು. ಈ ಸಂದರ್ಭದಲ್ಲಿ ಯಾವ ಥರ ಉತ್ತರವನ್ನು ಕೊಡಬೇಕು ಅಂತೇಳಿ ಅವರಿಗೆ ಗೊತ್ತಿದೆ. ರೈಟ್. ಅದ್ರ ಜೊತೆಗೆ ಸರ್, ಈಗ ತಮಿಳುನಾಡಿಂದು ಕೂಡ ಫಲಿತಾಂಶ ಸ್ಪಷ್ಟವಾಗ್ತಾ ಹೋಗ್ತಾ ಇದೆ. ತಮಿಳುನಾಡಿನ ಫಲಿತಾಂಶವನ್ನು ಸುವರ್ಣ ನ್ಯೂಸ್, ಕನ್ನಡಪ್ರಭ, C4 ಸಂಸ್ಥೆ ನಡೆಸಿದ ಸಮೀಕ್ಷೆಯಲ್ಲೂ ಕೂಡ ಅಣ್ಣಾ-DMK ಸ್ಪಷ್ಟ ಗೆಲುವನ್ನು ದಾಖಲಿಸಬಹುದು ಅನ್ನೋದನ್ನು ಹೇಳಿದ್ವಿ. ಈಗಾಗಲೇ ಅಣ್ಣಾ-DMK ಪಕ್ಷದ ಕಾರ್ಯಕರ್ತರು, ಜಯಲಲಿತಾ ನೇತೃತ್ವದ ಅಣ್ಣಾ-DMK ಪಕ್ಷದ ಕಾರ್ಯಕರ್ತರು ಈಗಾಗಲೇ ಸೆಲೆಬ್ರೇಷನ್ ಆರಂಭಿಸಿದ್ದಾರೆ ತಮಿಳುನಾಡಲ್ಲಿ. ಅಣ್ಣಾ-DMK ನೇತೃತ್ವದ ಪಕ್ಷ ಅಧಿಕಾರಕ್ಕೆ ಬರೋದು ಸ್ಪಷ್ಟವಾಗಿದೆ. ಕರುಣಾನಿಧಿ ನೇತೃತ್ವದ ಆಡಳಿತ ಪಕ್ಷ DMKಯನ್ನು ತಮಿಳುನಾಡು ಜನ ತಿರಸ್ಕರಿಸಿದ್ದಾರೆ. ಅಲ್ಲಿ ಬಹುತೇಕ ಸ್ಪಷ್ಟ ಬಹುಮತದ ಅಣ್ಣಾ-DMK, ಜಯಲಲಿತಾ ನೇತೃತ್ವದ ಅಣ್ಣಾ-DMK ನಿಚ್ಚಳ ಬಹುಮತದ ಮುನ್ನಡೆ ಸಾಗ್ತಾ ಇದೆ. ಅಣ್ಣಾ-DMK 163 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದರೆ DMK ಕೇವಲ 49 ಸ್ಥಾನಕ್ಕೆ ಸೀಮಿತವಾಗಿದೆ. ಹಾಗಾಗಿ ನಾವು C4 ಸಂಸ್ಥೆ ಕೂಡ 112ರಿಂದ 132 ಸ್ಥಾನವನ್ನು ಅಣ್ಣಾ-DMK ಗಳಿಸಿದ್ದು. ಅದರ ನಿರೀಕ್ಷೆಗೂ ಮೀರಿ ಬಹುತೇಕ ಸ್ಪಷ್ಟ ಬಹುಮತ, ಅಂದರೆ ಫಲಿತಾಂಶ ಸಂಪೂರ್ಣ ಪ್ರಕಟವಾದ ನಂತರ ಇದರ ಸ್ಪಷ್ಟತೆ ಸಿಗುತ್ತೆ. ಈಗಿನ ಪ್ರಕಾರ AIADMK, ಜಯಲಲಿತಾ ನೇತೃತ್ವದ AIADMK ಈಗಾಗಲೇ ಸೆಲೆಬ್ರೇಷನ್ ಆರಂಭ ಮಾಡಿದೆ. ಅವರ ಅಧಿನಾಯಕಿಯಾದಂಥ ಜಯಲಲಿತಾ ಅವರ ನಿವಾಸದ ಬಳಿ ಪಕ್ಷದ ಕಾರ್ಯಕರ್ತರು ಈಗಾಗಲೇ ಸೆಲೆಬ್ರೇಷನ್ ಆರಂಭಿಸಿದ್ದಾರೆ. ಸಿಹಿ ಹಂಚೋದ್ರ ಮೂಲಕ ಇಡೀ ರಾಜ್ಯದಲ್ಲಿ AIADMK ಮತ್ತೊಮ್ಮೆ ತಮ್ಮ 2 ಎಲೆಯ ಪಕ್ಷದ ಚಿಹ್ನೆಯನ್ನು ಅರಳಿಸೋದಕ್ಕೆ ಹೊರಟಿದೆ. AIADMKಯ ಅಧಿನಾಯಕಿ ಜಯಲಲಿತಾ ಮತ್ತೊಮ್ಮೆ ತಮಿಳುನಾಡಿನಲ್ಲಿ ಅಧಿಕಾರ ಸ್ಥಾಪಿಸೋದು, ಮತ್ತೊಮ್ಮೆ ಮುಖ್ಯಮಂತ್ರಿ ಆಗುವ ಎಲ್ಲ ಸ್ಪಷ್ಟ ಸೂಚನೆಗಳು ಕೂಡ ತಮಿಳುನಾಡಿನಿಂದ ನಮಗೆ ಕಂಡು ಬರ್ತಾ ಇದೆ. ಸೊ ತಮಿಳುನಾಡಿನಲ್ಲಿ ಅಧಿಕಾರ ಅಂದರೆ ಆಡಳಿತ ವಿರೋಧಿ ಅಲೆ ಸ್ಪಷ್ಟವಾಗಿ ಕಂಡು ಬಂದಿದೆ. DMK ಕೂಡ ಈ ಬಾರಿ ಸಂಪೂರ್ಣವಾಗಿ ಹೈರಾಣ ಹೋಗಿತ್ತು. ತಮಿಳುನಾಡಿನಲ್ಲಿ DMK ಅಣ್ಣಾ-DMK ನಡುವೆ ಬಹಳ ದೊಡ್ಡ ಪೈಪೋಟಿ ನಡೆದಿತ್ತು. 2 ಪಕ್ಷಗಳಲ್ಲೂ ಕೂಡ ತಮಿಳುನಾಡನ್ನು ತಾವು ಗಮನಿಸಿರ್ಬೋದು. ಅಲ್ಲಿಯ ವಿಚಿತ್ರ ರೀತಿಯ ಚುನಾವಣೆ, ಪ್ರತಿ ಪಕ್ಷವೂ ಕೂಡ ಮತದಾರರಿಗೆ ಒಡ್ಡುವ ಆಮಿಷಗಳು ಕೂಡ TV, ಫ್ರಿಡ್ಜು ಅಥವಾ ಬೇರೆ ಬೇರೆ ಆಮಿಷಗಳನ್ನು ಒಡ್ಡುವ ರೀತಿ. ಈ ಬಾರಿ ಸುಮಾರು 234 ಕ್ಷೇತ್ರಗಳಿಗೆ ನಡೆದ ಚುನಾವಣೆಯಲ್ಲಿ 2273 ಅಭ್ಯರ್ಥಿಗಳು ಅಲ್ಲಿ ಕಣದಲ್ಲಿದ್ದರು. ಇದರಲ್ಲಿ ಸುಮಾರು 150ಕ್ಕೂ ಹೆಚ್ಚು ಸ್ಥಾನಗಳನ್ನು ಗಳಿಸುವ ದಿಟ್ಟತೆಯತ್ತ ಮುನ್ನಡೆ ಸಾಧಿಸ್ತಾ ಇದೆ ಜಯಲಲಿತಾ ನೇತೃತ್ವದ ಅಣ್ಣಾ-DMK. ಈ ಬಾರಿ ಕರುಣಾನಿಧಿಯವರ ಕುಟುಂಬದ ಕಲಹ, ಸ್ಟಾಲಿನ್, ಅಳಗಿರಿ ಅಥವಾ ಕರುಣಾನಿಧಿ ನಂತರ ಯಾರು ಅನ್ನುವ ಕುಟುಂಬದ ಕಲಹ, ಅದರ ಜೊತೆಗೆ
2G ಸ್ಪೆಕ್ಟ್ರಮ್ ಹಗರಣ ಬಹಳ ದೊಡ್ಡ ಹೊಡೆತವನ್ನೇ ಕೊಟ್ಟಿತ್ತು ಕರುಣಾನಿಧಿಯವರಿಗೆ. ಜಯಲಲಿತಾ ಅದನ್ನು ಅದ್ಭುತವಾಗಿ ಎನ್ಕ್ಯಾಶ್ ಮಾಡಿಕೊಂಡಿದ್ದಾರೆ. ಅವರು ಕೂಡ UPA ಸರ್ಕಾರಕ್ಕೆ DMK ನೀಡಿದ ಬೆಂಬಲವನ್ನು ಹಿಂತೆಗೆದುಕೊಳ್ಳಿ, ನಾನು ಬೇಕಾದರೆ ಸಪೋರ್ಟ್ ಮಾಡ್ತೀನಿ, ಅವ್ರನ್ನ ಜೈಲಿಗೆ ಕಳಿಸಿ ಅನ್ನುವ ನೇರ ಆರೋಪವನ್ನು ಜಯಲಲಿತಾ ಮಾಡಿದರು. ಹೀಗಾಗಿ ಕರುಣಾನಿಧಿ ಅವರ ಪಕ್ಷ ಮತ್ತು ಅವರ ಕುಟುಂಬ ಈಗಲೂ ಕೂಡ ಸಂಕಷ್ಟದಲ್ಲಿದೆ. ರಾಜ್ಯ ಅವರು ಜೈಲಲ್ಲಿದ್ದಾರೆ. ಕನಿಮೋಳಿ ಅವ್ರದ್ದು ಕೂಡ CBI ಈಗಾಗಲೇ ಎನ್ಕ್ವೈರಿ ಮಾಡ್ತಾ ಇದೆ. ಯಾವುದೇ ಕ್ಷಣದಲ್ಲಿ ಅವರು ಕೂಡ ಜೈಲಿಗೆ ಹೋಗ್ಬೋದು ಅನ್ನುವ ಸ್ಪಷ್ಟತೆ ಕಂಡು ಬರ್ತಾ ಇದೆ. 2G ಹಗರಣ, ಆ ನಂತರ ಅವರ ಕುಟುಂಬ ಕಲಹ, ಜೊತೆಗೆ ಆಡಳಿತ ವಿರೋಧಿ ಅಲೆ, ಇವೆಲ್ಲದರ ಪರಿಣಾಮ DMK ಅಧಿಕಾರ ಕಳ್ಕೊತಾ ಇದೆ. ಜಯಲಲಿತಾ ನೇತೃತ್ವ AIADMK ಅಲ್ಲಿ ಅಧಿಕಾರಕ್ಕೆ ಬರ್ತಾ ಇರುವ ನಿಚ್ಚಳ ಸೂಚನೆ ಈಗ ಕಂಡು ಬರ್ತಾ ಇದೆ. ಇನ್ನು ಉಳಿದ ರಾಜ್ಯಗಳ ಬಗ್ಗೆ ಮತ್ತು ನಮ್ಮ ಉಪಚುನಾವಣೆಯ ಫಲಿತಾಂಶಗಳ ಬಗ್ಗೆ ಗಣ್ಯ ಅತಿಥಿಗಳ ಜೊತೆ ನಾನು ಚರ್ಚೆಯನ್ನು ಮುಂದುವರಿಸ್ತೀನಿ. ಈ ಎಲ್ಲ ಫಲಿತಾಂಶಗಳ ಕ್ಷಣದ ಮಾಹಿತಿಯನ್ನು ನಿಮಗೆ ನೀಡ್ತಾ ಇರ್ತೀನಿ. ನೀವು ಜಯಲಲಿತಾ ನಿವಾಸದ ಎದುರು ಗಮನಿಸ್ತಾ ಇದ್ದೀರಿ. ಆ ಪಕ್ಷದ ಕಾರ್ಯಕರ್ತರು ಅವರ ಅಧಿನಾಯಕಿಗೆ ಜಯಕಾರ ಕೊಡೋದ್ರ ಜೊತೆಗೆ ಸಿಹಿ ಹಂಚಿ ಸಂಭ್ರಮವನ್ನು ಪಡ್ತಾ ಇದ್ದಾರೆ.